ಇಂದಿನ ಚರ್ಚೆಯ ವಿಷಯ ಫಸ್ಟ್ ಗೋಲ್ಡನ್ ರೂಲ್ ಟು ಫಾರ್ಮ್ ಇಂಗ್ಲಿಷ್ ಸೆಂಟೆನ್ಸಸ್ ಅಂದರೆ ಇಂಗ್ಲಿಷ್ ವಾಕ್ಯಗಳನ್ನು ರಚಿಸಲು ಮೊದಲ ಸುವರ್ಣ ಸೂತ್ರ. ನಾವು ಇಂಗ್ಲಿಷ್ ವಾಕ್ಯಗಳನ್ನು ರಚಿಸಲಿಕ್ಕೆ ಸೂತ್ರಗಳನ್ನು ಈ ಸೂತ್ರಗಳನ್ನು ಇವು ಸಿದ್ಧ ಸೂತ್ರಗಳು. ಈ ಸೂತ್ರಗಳನ್ನು ನಾವು ನೆನಪಿಟ್ಕೊಂಡಿದ್ದೆ ಆದರೆ ನಮ್ಮ ಕನ್ನಡದ ವಾಕ್ಯಗಳನ್ನು ಸರಳವಾಗಿ ತಪ್ಪಿಲ್ಲದೆ ನಾವು ಇಂಗ್ಲಿಷ್ನಲ್ಲಿ ವಾಕ್ಯಗಳನ್ನು ರಚಿಸಬಹುದು. ಅದೇ ಇಂದಿನ ಚರ್ಚೆ. ಈಗ ನಾನು ಮೊದಲ ಸೂತ್ರ ರೂಪದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಂಗ್ಲಿಷ್ ವಾಕ್ಯಗಳು ಫಿಕ್ಸ್ ಆದಂಥ ವರ್ಡ್ ಆರ್ಡರ್ನಲ್ಲೇ ರಚನೆ ಆಗ್ತವೆ. ಇಂಗ್ಲಿಷ್ ಹ್ಯಾಸ್ ಗಾಟ್ ಫಿಕ್ಸ್ಡ್ ವರ್ಡ್ ಆರ್ಡರ್ ಮೀನ್ಸ್ ಅಲ್ಲಿ ಸಬ್ಜೆಕ್ಟ್ ಮೊದಲಿಗೆ ಬರಬೇಕು, ವರ್ಬ್ ನಂತರದಲ್ಲಿ ಬರಬೇಕು, ನಂತರ ಆಬ್ಜೆಕ್ಟ್ ಫಿಕ್ಸ್. ಇವುಗಳನ್ನು ನಾವು ಸ್ಥಳವನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮ ಕನ್ನಡ ವಾಕ್ಯಗಳನ್ನ ಯಾವ ಪದ ಎಲ್ಲಾದರೂ ಇಟ್ಟು ನಾವು ವಾಕ್ಯ ರಚನೆ ಮಾಡ್ಕೊಳ್ಬಹುದು ಮತ್ತು ಅದರ ಅರ್ಥ ಮಾಡ್ಕೊಳ್ಬಹುದು. ಅದು ಸಾಧ್ಯ, ಯಾಕಂದ್ರೆ ನಮ್ಮ ಮಾತೃಭಾಷೆ. ಆದ್ರಿಂದ ನಮ್ಮ ಮಾತೃಭಾಷೆ ವಾಕ್ಯಗಳನ್ನ ನಾವು ಯಾವುದೇ ರೀತಿ ರಚನೆ ಮಾಡಿಕೊಂಡ್ರೂ ಕೂಡ ಅದನ್ನ ಇಂಗ್ಲಿಷ್ನಲ್ಲಿ ರಚನೆ ಮಾಡೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿನ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗೊತ್ತಿರಬೇಕು. ಈ ಸೂತ್ರದಡಿಯಲ್ಲಿ ಇಂಗ್ಲಿಷ್ ವಾಕ್ಯ ರಚನೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಗೋಲ್ಡನ್ ರೂಲ್ ಟು ಫಾರ್ಮ್ ಇಂಗ್ಲಿಷ್ ಸೆಂಟೆನ್ಸಸ್. ನನಗೆ ಇಂದು ಬಹಳ ಸಂತೋಷ ಪಡುವಂಥ ವಿಷಯ ಅಂದರೆ ವಿದ್ಯಾರ್ಥಿಗಳಿಗೆ ನಮ್ಮ ಇವತ್ತಿನವರೆಗೂ ಬಂದಂಥ ಎಲ್ಲ ವಿಡಿಯೋಗಳನ್ನು ನೋಡುವ ಮೂಲಕ ಒಂದು ರೀತಿ ಇಂಗ್ಲಿಷ್ ಬಗ್ಗೆ ಒಂದು ಭರವಸೆ ಮೂಡಲಿಕ್ಕೆ ಸಾಧ್ಯ. ಈ ಭರವಸೆ, ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಇಂಗ್ಲಿಷ್ ವಾಕ್ಯ ರಚನೆಗಳಿಗೆ ಸಿದ್ಧ ಸೂತ್ರಗಳನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇ ಸುವರ್ಣ ಸೂತ್ರ ಏನಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಯಾವುದೇ ಕನ್ನಡ ವಾಕ್ಯ ಇರಲಿ, ಇಂಗ್ಲಿಷ್ ರಚನೆ ಆಗ್ಬೇಕಾದ್ರೆ ಅದನ್ನ ಈ ಸೂತ್ರದಡಿಯಲ್ಲೇ ರಚಿಸಬೇಕು. ನೆನಪಿಟ್ಕೊಂಡ್ಬಿಡ್ರಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನಾನು ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡುವವರು, ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ. ಇವೆರಡು ಸಿಕ್ಕ ನಂತರ ನಮ್ಮ ಕನ್ನಡದಲ್ಲಿ ಇತರ ಯಾವುದೇ ಶಬ್ದಗಳಿದ್ರು ಅದನ್ನ ಸದ್ಯದಲ್ಲಿ ಆಬ್ಜೆಕ್ಟ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಇವು ಗೊತ್ತಿರೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ನಮ್ಮ ಕನ್ನಡ ವಾಕ್ಯಗಳನ್ನ ಮೊದಲು ನಾವು ರಚನೆ ಮಾಡಿಕೊಳ್ಳು. ಆ ರಚನೆ ಮಾನಸಿಕವಾಗಿರ್ಬೋದು, ಬರೆಯುವಾಗ ಬರಹ ರೂಪದಲ್ಲಿರ್ಬೋದು. ಈ ರಚನೆಗೊಂಡಂತ ಕನ್ನಡ ವಾಕ್ಯಗಳಲ್ಲಿ ಮೊದಲು ನಾವು ವರ್ಬ್ ಅನ್ನು ಕಂಡುಹಿಡಿಯಬೇಕು. ಆ ವರ್ಬ್ ಕ್ರಿಯೆಯನ್ನ ಸೂಚಿಸ್ತಾ ಇದ್ರೆ ಅದಕ್ಕೆ ವರ್ಬ್ ಅನ್ಬೇಕು, ಆ ಕ್ರಿಯೆ ಮಾಡುವವರಿಗೆ ಸಬ್ಜೆಕ್ಟ್ ಅನ್ಬೇಕು, ನಂತರದಲ್ಲಿ ಆಬ್ಜೆಕ್ಟ್. ಇದನ್ನು ವಿಸ್ತಾರವಾಗಿ ನಾನು ಇಂಗ್ಲಿಷ್ ಕಲಿಯಲು ಮೊದಲ ಹೆಜ್ಜೆ ಅನ್ನೋ ಒಂದು ವಿಡಿಯೋದಲ್ಲಿ ಹೆಂಗೆ ನಾವು ವಾಕ್ಯಗಳನ್ನ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ಆಗಿ ಗುರುತಿಸಬೇಕು, ಯಾವ ರೀತಿ ವರ್ಬ್ ಅನ್ನು ಕಂಡುಹಿಡ್ಕೋಬೇಕು, ಯಾವ ರೀತಿ ಸಬ್ಜೆಕ್ಟ್ ಕಂಡುಹಿಡ್ಕೋಬೇಕು, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್ ಯಾಕೆ ಆಗ್ತಾವೆ ಅನ್ನೋದನ್ನ ಬಹಳ ವಿವರವಾಗಿ ಚರ್ಚೆ ಮಾಡಿದ್ವಿ. ದಯವಿಟ್ಟು ಇಂಗ್ಲಿಷ್ ಕಲಿಯಲು ಮೊದಲ ಹೆಜ್ಜೆಯನ್ನು ನಮ್ಮ ವಿಡಿಯೋನ ನೀವು ನೋಡಿದ್ದೆ ಆದರೆ ನನ್ನ ಇಂದಿನ ವಿಡಿಯೋ ನಿಮಗೆ ಸಾಕಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧವಾಗುತ್ತೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ನೋಡೋಣ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡೋರು, ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ, ನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಒಂದ್ ಕಡೆ ಆಯ್ತು. ಈ ವರ್ಬ್ ಕನ್ನಡದಲ್ಲಿ ಯಾವ ರೀತಿ ಬೇರೆ ಬೇರೆ ಆಕಾರವನ್ನು ಪಡ್ಕೊಳ್ತಾ ಹಂಗೆ ಇಂಗ್ಲಿಷ್ ನಲ್ಲಿ ಕೂಡ ಬೇರೆ ಬೇರೆ ಆಕಾರಗಳನ್ನು ಪಡ್ಕೊಳ್ತೇವೆ. ಹೆಂಗೆ ನೋಡೋಣ. ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಲ್ಲಿ ಸಿಂಪಲ್ ಆಗಿ ಬರುತ್ತೆ. ಒಂದು ವಾಕ್ಯ ಕೊಡ್ತೀನಿ ನನಗೆ. ದಿನಾಲೂ ಒಂದು ಕವನವನ್ನು ಬರೆಯುತ್ತೇನೆ ನಾನು. ಇಲ್ಲಿ ನಾವು ಕಂಡುಹಿಡಬೇಕಾಗಿತ್ತು ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತದ್ದು. ಇಲ್ಲಿ ಕ್ರಿಯೆ ಯಾವುದು? ಬರೆಯುವ ಕ್ರಿಯೆ. ಬರೆಯುತ್ತೇನೆ ವರ್ಬ್ ಆಯ್ತು. ಬರೆಯೋರು ಯಾರು? ನಾನು, ಸಬ್ಜೆಕ್ಟ್ ಆಯ್ತು. ಮಿಕ್ಕೆಲ್ಲ ಪದಗಳು ನೋಡ್ರಿ. ದಿನಾಲೂ ಒಂದು ಕವನವನ್ನು ಬರೆಯುತ್ತೇನೆ ನಾನು ಈ ವಾಕ್ಯವನ್ನ ಬೇರೆ ರೀತಿ ಯಾವ ರೀತಿ ಆದ್ರೂ ಕನ್ನಡದಲ್ಲಿ ಬರೀಬಹುದು. ನಾನು ದಿನ ಒಂದು ಕವನವನ್ನು ಬರೆಯುತ್ತೇನೆ, ಅದನ್ನ ಆಡುಗಡೆ ಬರೀತೀನ ದಿನ ಒಂದು ಪೋಯಂ, ಹಿಂಗೂ ಅನ್ಬೋದು. ನಾವು ಎಂತ ಕನ್ನಡ ವಾಕ್ಯಗಳನ್ನು ರಚಿಸಿಕೊಂಡ್ರು ಕೂಡ ಅಲ್ಲಿ ಮೊದಲು ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಗುರುತಿಸಬೇಕು. ಇಲ್ಲಿ ವರ್ಬ್ ಯಾವುದು? ಬರೆಯುತ್ತೇನೆ. ಬರೆಯೋದು ಒಂದು ಕ್ರಿಯೆ, ಅದಕ್ಕೆ ಬರೆಯುತ್ತೇನೆ ಅಂದ್ರೆ ಇಲ್ಲಿ ಬರೆಯೋ ಕ್ರಿಯೆ ಮುಂದೆ ನಡೆಯುತ್ತೆ. ಇದಕ್ಕೆ ನಾವೇನಂತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ನಾನು ಇಂದು ಬೆಂಗಳೂರಿಗೆ ಹೋಗುತ್ತೇನೆ ಯಾವಾಗ? ಇನ್ನು ಮುಂದೆ. ಈ ರೀತಿ ಮುಂದೆ ನಡೆಯುವ ಕ್ರಿಯೆಯನ್ನು ಸೂಚಿಸುತ್ತೆ ಆ ಕ್ರಿಯಾಪದ. ನನ್ನ ಕನ್ನಡ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಮುಂದೆ ನಡೆಯುವ ಕ್ರಿಯೆಯನ್ನು ಸೂಚಿಸುತ್ತೆ ಅಂದ್ರೆ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಇದು ಬಹಳ ಸರಳವಾಗಿ ತಿಳ್ಕೊಳ್ಳೋಣ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅದೇ ವಾಕ್ಯ ರಚನೆಗೆ ಅನುಗುಣವಾಗಬೇಕು, ಸಬ್ಜೆಕ್ಟ್ ಬರಬೇಕು, ಆದರೆ ವರ್ಬ್ ಮೇನ್ ವರ್ಬ್ ರೂಪದಲ್ಲಿ ಇರಬೇಕು.
ಯಾಕಂದ್ರೆ ಬರೆ ಅನ್ನೋದೊಂದು ಕ್ರಿಯೆ. ನಾನು ಇಂದು ಬೆಂಗಳೂರು ಹೋಗುತ್ತೇನೆ, ಹೋಗು ಅನ್ನೋದೊಂದು ಕ್ರಿಯೆ. ಅವನು ಇಂದು ನನ್ನನ್ನು ಭೇಟಿ ಆಗುತ್ತಾನೆ ಅನ್ನೋದು ಕ್ರಿಯೆ. ಆ ಕ್ರಿಯೆನ ಸೂಚಿಸುವಂತ ಮೂಲ ರೂಪದ ಮೇನ್ ವರ್ಬ್ ಅಂದ್ರೆ ಮುಗೀತು. ಅಂದ್ರೆ ಈ ವರ್ಬ್ ಯಾವ ರೂಪದಲ್ಲಿ ಇರುತ್ತೆ? ಮೇನ್ ವರ್ಬ್ ರೂಪದಲ್ಲಿ ಇರುತ್ತೆ. ನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಇದನ್ನ ಒಂದು ಉದಾಹರಣೆ ತಗೊಳ್ಳೋಣ ಸಿಂಪಲ್ ಟೆನ್ಸ್ ನಲ್ಲಿ. ನೋಡ್ರಿ, ದಿನಾಲೂ ಒಂದು ಕವನವನ್ನು ಬರೆಯುತ್ತೇನೆ ನಾನು. ಇದನ್ನ ಮನುಷ್ಯರೊಳಗೆ ತಗೊಂಡಾಗ ಅಥವಾ ಬರೋ ರೂಪದಲ್ಲಿ ಬರೆಯುವಾಗ ಮೊದಲ ಕೆಲಸ ವರ್ಬ್ ಅನ್ನ ಕಂಡುಹಿಡಿಕೊಳ್ಳೋದು. ಬರೆಯುತ್ತೇನೆ ವರ್ಬ್, ಯಾಕೆ ಬರೆಯೋದು ಒಂದು ಕ್ರಿಯೆ, ಇದಕ್ಕೆ ಮೇನ್ ವರ್ಬ್ ಅಂತ ತಲೆಯಾಗಂತು. ಬರೆಯೋರು ಯಾರು? ನಾನು, ಸಬ್ಜೆಕ್ಟ್ ಆಯ್ತು. ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಇಷ್ಟು ನಾವು ಮಾನಸಿಕವಾಗಿ ಗುರುತು ಮಾಡ್ಕೊಳ್ಬೇಕು. ನಂತರ ಅಲ್ಲಿ ಸಿದ್ಧ ಸೂತ್ರ ಯಾವುದು? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ನಾನು, ವರ್ಬ್ ಬರೆ, ಮೇನ್ ವರ್ಬ್ ರೈಟ್. ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಎಷ್ಟು ಸಲ ಇದೆ ನೋಡ್ರಿ? ಸಬ್ಜೆಕ್ಟ್ ಐ, ನಾನು. ವರ್ಬ್ ಬರೆಯುತ್ತೇನೆ, ಅದರ ಮೂಲ ರೂಪ ಬರೆ, ಮೇನ್ ವರ್ಬ್. ಆ ಮೇನ್ ವರ್ಬ್ ಬರೆ ಅನ್ನಲಿಕ್ಕೆ ರೈಟ್, ಐ ರೈಟ್. ವಾಕ್ಯ ಆಯ್ತು. ನಾನು ಬರೆಯುತ್ತೇನೆ. ಮಿಕ್ಕೆಲ್ಲ ಪದಗಳು ಯಾವ್ಯಾವು? ದಿನಾಲು ಒಂದು ಕವನವನ್ನು ಆಬ್ಜೆಕ್ಟ್. ಪೋಯಮ್ ಡೈಲಿ. ನೋಡ್ರಿ, ಸಬ್ಜೆಕ್ಟ್ ಐ, ರೈಟ್ ವರ್ಬ್ ಆಯ್ತು, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಆ ಸೂತ್ರದಡಿಯಲ್ಲಿ ವಾಕ್ಯ ರಚನೆ ಆಯ್ತು. ಐ ರೈಟ್ ಅ ಪೋಯಮ್ ಡೈಲಿ. ಮುಗೀತು. ನನ್ನ ಕನ್ನಡ ವಾಕ್ಯ ಹೆಂಗೆ ಇರಲಿ, ಇಂಗ್ಲಿಷ್ ವಾಕ್ಯ ಸಬ್ಜೆಕ್ಟ್ ಇಂದ ಪ್ರಾರಂಭ ಆಗಬೇಕು, ಪಕ್ಕದಲ್ಲಿ ವರ್ಬ್ ಇರಬೇಕು. ಆ ವರ್ಬಿನ ಮೇನ್ ವರ್ಬ್ ರೂಪ, ಮೂಲ ಕ್ರಿಯಾಪದದ ರೂಪ. ಆ ನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಅದೇ ಫಾರ್ಮುಲಾ ಇದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನನ್ನ ಕನ್ನಡ ವಾಕ್ಯ ನೋಡ್ರಿ, ದಿನಾಲೂ ಒಂದು ಕವನವನ್ನು. ನನ್ನ ಕನ್ನಡ ವಾಕ್ಯ ಪ್ರಾರಂಭ ಆಗಿರೋದು ಆಬ್ಜೆಕ್ಟ್ ದಿಂದ ಇರಬಹುದು. ಒಂದೊಂದ್ಸಲ ನಾನು ದಿನಾಲೂ ಒಂದು ಕವನ ಬರೆಯುತ್ತೇನೆ, ನನ್ನ ಕನ್ನಡ ಕೂಡ ಸಬ್ಜೆಕ್ಟ್ ದಿಂದ ಪ್ರಾರಂಭ ಆಗಬಹುದು ಅಥವಾ ಆಗದೆ ಇರ್ಲಿಕ್ಕಿಲ್ಲ. ಅಥವಾ ಒಂದೊಂದ್ಸಲ ಬರೆಯುತ್ತೇನೆ ನಾನು ದಿನಾಲೂ ಒಂದು ಕವನವನ್ನು ಅಂತೇಳಿ ವರ್ಬದಿಂದಲೇ ಪ್ರಾರಂಭ ಆಗಬಹುದು. ನನ್ನ ಕನ್ನಡ ವಾಕ್ಯ ಯಾವ ರೀತಿಯಿಂದ ಪ್ರಾರಂಭ ಆದ್ರೂ ಕೂಡ ಇಂಗ್ಲಿಷ್ ವಾಕ್ಯ ಸಬ್ಜೆಕ್ಟ್ ದಿಂದಲೇ ಪ್ರಾರಂಭ ಆಗಬೇಕು, ವರ್ಬ್ ಪಕ್ಕದಲ್ಲಿ ಇರಬೇಕು, ಮಿಕ್ಕೆಲ್ಲ ಪದಗಳನ್ನು ಆಬ್ಜೆಕ್ಟ್. ಅದೇ ರೀತಿ ನಾವು ಮಾನಸಿಕವಾಗಿ ಮಾರ್ಕ್ ಮಾಡಿಕೊಂಡು ಆ ಸೂತ್ರವನ್ನ ನಾವು ನೆನಪು ಮಾಡಿಕೊಂಡು ಸೂತ್ರದಡಿಯಲ್ಲಿ ಬರೆದಾಗ ಐ ರೈಟ್ ಅ ಪೋಯಮ್ ಡೈಲಿ. ಇದನ್ನ ಅಪ್ಪಿ ತಪ್ಪಿಯು ಬೇರೆ ರೀತಿ ಬರೀಲಿಕ್ಕೆ ಆಗೋದಿಲ್ಲ, ಬರೀಬಾರ್ದು. ಇದು ಫಿಕ್ಸ್. ದಟ್ಸ್ ವೈ ಇಂಗ್ಲಿಷ್ ಇಸ್ ಕಾಲ್ಡ್ ಅ ಫಿಕ್ಸ್ ಲ್ಯಾಂಗ್ವೇಜ್, ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಫಿಕ್ಸ್ ಗ್ರಾಮ್ಯಾಟಿಕಲ್ ವರ್ಡ್ ಆರ್ಡರ್. ಸಬ್ಜೆಕ್ಟ್ ಮೊದಲಿಗೆ ಬರಬೇಕು. ನಾನು ದಿನಾಲು ಡೈಲಿ ಒಂದು ಕವನ ಪೋಯಮ್ ಬರೆಯುತ್ತೇನೆ, ರೈಟ್ ಐ, ನಾನು ಅಂಗುರಾಂಗಿಲ್ಲ. ಕನ್ನಡ ವಾಕ್ಯಗಳು ಹೆಂಗೇ ರಚನೆ ಆದ್ರೂ ಕೂಡ ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ನಾವು ಮನಸ್ಸಿನಲ್ಲಿ ಮಾರ್ಕ್ ಮಾಡಿಕೊಂಡು ಸಿದ್ಧ ಸೂತ್ರದಡಿ ಸಿದ್ಧ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ನಾನು, ವರ್ಬ್ ಬರೆಯುತ್ತೇನೆ, ಮೂಲ ರೂಪ ಬರೆ, ಐ ರೈಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಐ ರೈಟ್ ಅ ಪೋಯಮ್ ಡೈಲಿ. ಮುಗಿತು. ಇನ್ನೊಂದು ವಾಕ್ಯ ನೋಡೋಣ. ಈಗ ನಾನು ಒಂದು ಕವನವನ್ನು ಬರೆಯುತ್ತಿದ್ದೇನೆ. ನಾ ಈಗ ಒಂದು ಕವನ ಬರೆಯಾಕತ್ತೀನಿ. ಇಲ್ಲಿ ವರ್ಬ್ ಯಾವ್ದು? ಬರೆಯುತ್ತಿದ್ದೇನೆ. ಬರಿತಾ. ನೋಡ್ರಿ, ಬರೆಯುತ್ತೇನೆ ಬೇರೆ, ಬರೆಯುತ್ತಿದ್ದೇನೆ ಬೇರೆ. ಬರಿತಾ ಇದ್ದೇನೆ ಅಂದ್ರೆ ಕ್ರಿಯಾಪದ ಬೇರೆ ರೂಪವನ್ನು ಪಡ್ಕೊಳ್ತು. ಎಂತ ರೂಪ? ಕಂಟಿನ್ಯೂಸ್ ರೂಪ. ಅದಕ್ಕೆ ನಾವು ಏನಂತೀವಿ ನಾವು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಸಬ್ಜೆಕ್ಟ್ ಬರಲೇಬೇಕು, ಇಲ್ಲಿ ಕೂಡ ವರ್ಬ್ ಇರಬೇಕು. ಆ ವರ್ಬ್ ಮುಂದೆ ನಡೆಯುವ ಕ್ರಿಯೆ ಮೇನ್ ವರ್ಬ್ ಅಷ್ಟೇ. ಸದ್ಯ ನಡೀತಾ ಇರುವ ಕ್ರಿಯೆ ಕ್ರಿಯಾಪದ ನಡೀತಾ ಇರುವ ರೂಪವನ್ನು ಪಡ್ಕೋಬೇಕು. ಅದಕ್ಕೆ ಅಲ್ಲಿ ಬರಬೇಕು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಅದಕ್ಕೆ ಐಎನ್ಜಿ. ಇವು ಅಷ್ಟು ಕೂಡಿದಾಗಲೇ ವರ್ಬ್. ಇದು ನೆನಪಿಟ್ಕೋ. ಬರೆಯುತ್ತಿದ್ದೇನೆ, ಇಲ್ಲಿ ಬರೆ ಮೇನ್ ವರ್ಬ್, ಬರಿತಾ ಐಎನ್ಜಿ, ಇದ್ದೇನೆ ಹೆಲ್ಪಿಂಗ್ ವರ್ಬ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ಸಬ್ಜೆಕ್ಟ್ ಐ ಇದ್ದಾಗ ಆಮ್, ಪ್ಲೂರಲ್ ಇದ್ದಾಗ ಆರ್, ಸಿಂಗಲ್ ಇದ್ದಾಗ ಈಸ್. ಇದ್ರ ಸಂಬಂಧಪಟ್ಟಂತ ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಈಗ ಇಲ್ಲಿ ಸಿದ್ಧ ಸೂತ್ರ, ಇಲ್ಲಿ ಬಳಸುವಂತ ವರ್ಬ್ ಯಾವುದು ಇದೆ. ಈ ರೀತಿ ಬರದಾಗನೇ ವರ್ಬ್ನ ರೂಪ ಬಂತು. ಅದಕ್ಕೆ ನಾವು ಸಬ್ಜೆಕ್ಟ್ ವರ್ಬ್. ಈ ವರ್ಬ್ ಇಷ್ಟೆಲ್ಲ ಕೂಡಿದಾಗ ಆಗುತ್ತೆ, ಅನಂತರ ಆಬ್ಜೆಕ್ಟ್. ಒಂದು ವಾಕ್ಯ ನೋಡೋಣ. ಈಗ ನಾನು ಒಂದು ಕವನವನ್ನು ಬರೆಯುತ್ತಿದ್ದೇನೆ. ಈ ತರ ನಮ್ಮ ಮನಸ್ಸಿನಲ್ಲಿ ಮೂಡಿದೆ ಅಥವಾ ಬರೆದಿದ್ದೀವಿ. ಈಗ ನಾನು ಒಂದು ಕವನವನ್ನು ಬರೆಯುತ್ತಿದ್ದೇನೆ ಅಥವಾ ಬೇರೆ ರೀತಿ ನಾನು ಈಗ ಒಂದು ಕವನವನ್ನು ಬರೆಯುತ್ತಿದ್ದೇನೆ ಅಥವಾ ಆಣ್ ಕನ್ನಡದಲ್ಲಿ ಬರೆಯಾಕತ್ತೀನಿ ಈಗ ಒಂದು ಪೋಯಮ್. ಹೆಂಗಂದ್ರೂ ಕೂಡ ಒಂದು ವರ್ಬ್. ಬರೆಯಾಕತ್ತೀನಿ, ಬರಿತಾ ಅದೀನಿ ವರ್ಬ್. ಎಂತ ವರ್ಬ್? ಮೇನ್ ವರ್ಬ್. ಯಾಕೆ? ಕ್ರಿಯೆ. ಈ ಕ್ರಿಯೆ ಮಾಡೋರು ಯಾರು? ನಾನು, ಸಬ್ಜೆಕ್ಟ್. ಮುಗಿತು. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಆ ಫಾರ್ಮುಲಾ ಏನು? ಸಬ್ಜೆಕ್ಟ್ ಯಾವುದು? ನಾನು, ಮುಗಿತು.
ವರ್ಬ್ ಯಾವುದು? ಬರೆಯುತ್ತಿದ್ದೇನೆ, ಬರಿತಾ, ಬರೇ ಮೂಲ ರೂಪ ರೈಟ್, ತಾ ING, ಇದ್ದೇನೆ. ಆಮ್ ರೈಟಿಂಗ್ ಅನ್ನೋದೇ ವರ್ಬ್. ಇದು ನೆನಪಿಟ್ಕೊಳ್ಳಿ. ಬರೇ ರೈಟಿಂಗ್ ವರ್ಬ್ ಅಲ್ಲ. ರೈಟಿಂಗ್ ಬರಿತಾ ಇಲ್ಲ, ಬರಿತಾ ಇದ್ದೇನೆ ಕೂಡಿದ ವರ್ಬ್. ಬರೆಯುತ್ತಿದ್ದೇನೆ ಅನ್ನೋದು ಹೆಂಗೆ ನಾವು ಕನ್ನಡ ಕ್ರಿಯಾಪದ ಅಂತ ಒಂದು ಪದ ಗ್ರೂಪ್ ಮಾಡ್ಕೊಳ್ತೀವಿ. ಆ ಒಂದು ಪದಕ್ಕೆ ಅವ್ರು ಬಳಸುವಂತ ಎರಡು ಪದಗಳು ಕೂಡಿದಾಗನೇ ವರ್ಬ್. ಅಂದ್ರೆ ವರ್ಬ್ ಇಲ್ಲಿ ಕಂಟಿನ್ಯೂಸ್ ರೂಪದಲ್ಲಿ ಬರೋಕೆ ಆಗ. ಬರೆಯುತ್ತೇನೆ ರೈಟ್, ಬರಿತಾ ಇದ್ದೇನೆ ಆಮ್ ರೈಟಿಂಗ್. ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಪೋಯಮ್ ನಾವು ಮುಗಿತು ನೋಡ್ರಿ. ಅದೇ ಫಾರ್ಮುಲಾ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಆ ವರ್ಬ್ ಕಂಟಿನ್ಯೂಸ್ ಅಲ್ಲಿ ಇರೋದ್ರಿಂದ ಆಮ್ ರೈಟಿಂಗ್. ನೀನು ಒಂದು ಕವನವನ್ನು ಬರೆಯುತ್ತಿದ್ದಿ, ಯು ಆರ್ ರೈಟಿಂಗ್ ಅ ಪೋಯಮ್. ಅವನು ಈಗ ಒಂದು ಕವನವನ್ನು ಬರೆಯುತ್ತಿದ್ದಾನೆ, ಹಿ ಈಸ್ ರೈಟಿಂಗ್ ಅ ಪೋಯಮ್. ಬೇಕಾದ ಸಬ್ಜೆಕ್ಟ್ ಹಾಕಿದ್ರು ಕೂಡ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್, ನಂತರ ನಾವು ಬಳಸಿದಂತ ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ, ಆ ಕ್ರಿಯಾಪದದ ಮೂಲ ರೂಪಕ ING. ರೀಡ್ ರೀಡಿಂಗ್, ಓದುತ್ತಾ ಇದ್ದೇನೆ, ಓದ್ತಾ ಇದ್ದಿ ಆರ್ ರೀಡಿಂಗ್, ಓದುತ್ತಿದ್ದಾಳೆ ಈಸ್ ರೀಡಿಂಗ್. ಇದು ಪಕ್ಕ. ಇಲ್ಲಿ ಆಮ್ ರೈಟಿಂಗ್ ಅನ್ನೋದೇ ಒಂದು ವರ್ಬ್, ನೆನಪಿಟ್ಕೋಬೇಕು ನಾವು. ಇಲ್ಲಿ ರೈಟ್ ಬರೆದಾಗ ಕನ್ನಡ ನಿನಗೆ ಬರೆಯುತ್ತೇನೆ ಆಗಬೇಕು, ಅಥವಾ ನನ್ನ ಕನ್ನಡದಲ್ಲಿ ಬರೆಯುತ್ತೇನೆ ನನಗೆ ಇಂಗ್ಲಿಷ್ನಲ್ಲಿ ರೈಟೇ ಬಳಸಬೇಕು. ಕನ್ನಡದಲ್ಲಿ ಬರೆಯುತ್ತಿದ್ದೇನೆ ಅಂದಾಗ ಆಮ್ ರೈಟಿಂಗ್ ಬರಬೇಕು ಅನ್ನೋ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗುತ್ತೆ. ನಂತರ ಇನ್ನೊಂದು ನೋಡೋಣ. ಒಂದು ಕವನವನ್ನು ಬರೆದಿದ್ದೇನೆ ನಾನು ಇಂದು. ಇದನ್ನು ಮತ್ತೆ ನಿಮಗೆ ಬೇಕಾಗಿತ್ತು. ಇಂದು ನಾನು ಒಂದು ಕವನವನ್ನು ಬರೆದಿದ್ದೇನೆ, ಅಥವಾ ಬರೆದಿದ್ದೇನೆ ನಾನು ಇಂದು ಒಂದು ಕವನವನ್ನು. ಮಾರ್ಕ್ ಮಾಡ್ಕೊಳ್ಳಿ. ಬರೆದಿದ್ದೇನೆ, ಬರೆದು ಇದ್ದೇನೆ, ಬರೆಯುವ ಕ್ರಿಯೆ ಮುಗಿಸಿದೆ. ಇದಕ್ಕೆ ನಾವು ಪರ್ಫೆಕ್ಟ್ ಅಂತೀವಿ. ಬರೆದವ್ರು ಯಾರು? ನಾನು, ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಇದಕ್ಕೆ ನಾವು ಪರ್ಫೆಕ್ಟ್ ಅಂತೀವಿ. ಯಾವುದೇ ಟೆನ್ಸ್ ಇರಲಿ, ರಚನೆ ಸೂತ್ರ ಇದೆ. ಅಲ್ಲಿಯೂ ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು, ಆಬ್ಜೆಕ್ಟ್. ಆದ್ರೆ ಬರೆಯುತ್ತೇನೆ ಬೇರೆ, ಬರೆಯುತ್ತಿದ್ದೇನೆ ಬೇರೆ. ಅದೇ ಬರೆದಿದ್ದೇನೆ ಅನ್ನುವಾಗ ಆ ಕ್ರಿಯಾಪದ ರೂಪ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, PP ಫಾರ್ಮ್. ಈ ವ್ಯತ್ಯಾಸಗಳು ಗೊತ್ತಾಗ. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್. ಇಲ್ಲಿ ಮೇನ್ ವರ್ಬಿನ PP ರೂಪ ಪಾಸ್ಟ್ ಪಾರ್ಟಿಸಿಪಲ್, ಮೂರನೇ ರೂಪ. ರೈಟ್ ರೋಟ್, ರಿಟರ್ನ್. ಬ್ರೇಕ್ ಬ್ರೋಕ್, ಬ್ರೋಕನ್. ಸ್ಪೀಕ್ ಸ್ಪೋಕ್, ಸ್ಪೋಕನ್. ಇಂಥವೆಲ್ಲ ನಾವು ಪದೇ ಪದೇ ರೂಢಿ ಮಾಡಿರೋಲ್ಲ ನಾವು ತಲೆಯಲ್ಲಿ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು. ಅಂದ್ರೆ ಇವಿಷ್ಟೆಲ್ಲ ಬರೆದಾಗಲೇ ವರ್ಬ್. ಯಾಕೆ? ಬರೆದಿದ್ದೇನೆ, ಹೋಗಿದ್ದೇನೆ, ನೋಡಿದ್ದೇನೆ, ಬರೆದಿದ್ದೇನೆ. ಇದು ಪರ್ಫೆಕ್ಟ್. ಇದನ್ನೇ ಅನ್ಬೇಕು ನಾವು. ನಾವು ಬರೆದಿದ್ದೇನೆ ಯಾಕಂದಿರ್ತೀವಿ, ಬರುವ ಕ್ರಿಯೆ ಮುಗಿದೈತಿ. ಹೋಗಿದ್ದೇನೆ ಅಂತ ಯಾಕಂದ್ರೆ ಹೋಗೋ ಕ್ರಿಯೆ ಮುಗಿದೈತಿ. ನಾವು ಏನು ಹೇಳಬೇಕು, ನಮ್ಮ ಕ್ರಿಯೆ ಸಮಯವನ್ನು ಸಾಂದರ್ಭಿಕವಾಗಿ ಸರಿಯಾಗಿ ಕನ್ನಡದಲ್ಲಿ ಹೇಳಿರ್ತೀವಿ. ನಾವು ಅದನ್ನೇ ಇಂಗ್ಲಿಷ್ ನಲ್ಲಿ ಸರಿಯಾಗಿ ಹೇಳ್ಬೇಕಾದಾಗ ಈ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಇಂಗ್ಲಿಷ್ ವಾಕ್ಯ ರಚನೆ ಆಗಬೇಕು. ಬರೆದಿದ್ದೇನೆ ಅಲ್ಲಿ ಬಳಸುವಂತ ವರ್ಬಿನ ರೂಪ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, PP ಫಾರ್ಮ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್ ಮತ್ತು ಮೇನ್ ವರ್ಬಿನ PP ರೂಪ. ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ನೋಡ್ರಿ, ಒಂದು ಕವನವನ್ನು ಬರೆದಿದ್ದೇನೆ ನಾನು ಇಂದು. ಬರೆದಿದ್ದೇನೆ ವರ್ಬ್, ಯಾಕೆ ಕ್ರಿಯೆಯನ್ನು ಸೂಚಿಸುವಂತದ್ದು. ಬರೆದವರು ಯಾರು? ನಾನು, ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಫಾರ್ಮುಲಾ ಏನೈತಿ? ಸಬ್ಜೆಕ್ಟ್ ವರ್ಬ್. ಸಬ್ಜೆಕ್ಟ್ ನಾನು, ಐ. ಬರೆದಿದ್ದೇನೆ ವರ್ಬ್, ಬರೆದು ಇದ್ದೇನೆ ಹ್ಯಾವ್ ರಿಟರ್ನ್. ಹ್ಯಾವ್ ರಿಟರ್ನ್. ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಅ ಪೋಯಮ್ ಟುಡೇ, ಐ ಹ್ಯಾವ್ ರಿಟರ್ನ್ ಅ ಪೋಯಮ್ ಟುಡೇ. ನೋಡ್ರಿ, ಸಬ್ಜೆಕ್ಟ್ ವರ್ಬ್. ಈ ವರ್ಬ್ ಪರ್ಫೆಕ್ಟ್ ರೂಪದಲ್ಲಿ ಇರೋದ್ರಿಂದ ಹ್ಯಾವ್ ರಿಟರ್ನ್ ಬರಬೇಕು. ಇದು ಅಪ್ಪಿತಪ್ಪಿ ಕನ್ನಡದಲ್ಲಿ ಬರೆಯುತ್ತೇನೆ ಆಗಂಗಿಲ್ಲ, ಬರೆಯುತ್ತಿದ್ದೇನೆ ಆಗಂಗಿಲ್ಲ. ಹ್ಯಾವ್ ರಿಟರ್ನ್, ಬರೆದಿದ್ದೇನೆ ಆಗಬೇಕು. ಆಮ್ ರೈಟಿಂಗ್, ಬರೆಯುತ್ತಿದ್ದೇನೆ ಆಗಬೇಕು. ಬರೆಯುತ್ತೇನೆ ಆಗಂಗಿಲ್ಲ, ಬರೆದಿದ್ದೇನೆ ಆಗೋದಿಲ್ಲ. ಹೆಂಗೆ ನಮ್ಮ ಕನ್ನಡದಲ್ಲಿ ಬರೆಯುತ್ತೇನೆ ಅನ್ನೋದು ಮುಂದೆ ನಡೆಯುವ ಕ್ರಿಯೆ ಹೇಳ್ತಿತ್ತು, ಅದು ರೈಟ್ ನಿಲ್ಸಿದೆ. ಬರೆಯುತ್ತಿದ್ದೇನೆ ಅನ್ನೋದು ನಡೀತಾ ಇರೋ ಕ್ರಿಯೆ ಹೇಳುತ್ತೋ, ಅದು ಇಂಗ್ಲಿಷ್ ನಲ್ಲಿ ಆಮ್ ರೈಟಿಂಗ್ ಆಗಬೇಕು. ಬರೆದಿದ್ದೇನೆ ಅನ್ನೋದು ಪೂರ್ಣಗೊಂಡ ಕ್ರಿಯೆ ಹೆಂಗೆ ಹೇಳುತ್ತೋ, ಅದು ಇಂಗ್ಲಿಷ್ ನಲ್ಲಿ ಹ್ಯಾವ್ ರಿಟರ್ನ್ ದಲ್ಲಿನೇ ಬರಬೇಕು. ಇವುಗಳನ್ನು ನಾವು ತಪ್ಪಿಸುವಂಗಿಲ್ಲ. ಇನ್ನೊಂದು ವಾಕ್ಯ ನೋಡೋಣ. ಈ ಕವನವನ್ನು ನಾನು ನಿನ್ನೆಯಿಂದ ಬರೆಯುತ್ತಿದ್ದೇನೆ. ಇಲ್ಲಿ ಬರೆಯುತ್ತಿದ್ದೇನೆ ಮೇನ್ ವರ್ಬ್, ಯಾಕೆ ಕ್ರಿಯೆ ಐತಿ. ಈ ಕ್ರಿಯೆ ಮಾಡ್ತಿರೋರು ಯಾರು? ನಾನು, ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಇದು ಸ್ಪಷ್ಟ ಆಯ್ತು. ಇನ್ನು ನೋಡೋಣ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದೇನೆ. ಇದು ಕಂಟಿನ್ಯೂಸ್ ಅನ್ಸುತ್ತೆ, ಆದ್ರೆ ಬರೆಯುತ್ತಿದ್ದೇನೆ ಬರೆಯುವ ಕ್ರಿಯೆ ನಡೀತಾ ಇದೆ. ಇಲ್ಲೆಂಗಿದೆ? ನಿನ್ನೆಯಿಂದ ಬರೆಯುತ್ತಿದ್ದೇನೆ ಅಂದ್ರೆ ನಿನ್ನೆ ಕ್ರಿಯೆ ಪ್ರಾರಂಭ ಆಗಿ ಅಲ್ಲಿಂದ ಈಗೂ ನಡೀತಾ ಇದೆ. ಇದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿ ಬರೆಯುತ್ತಿದ್ದೇನೆ ಅನ್ನೋದು ಒಂದೇ ಒಂದು ಶಬ್ದ ನೋಡಿದಾಗ ಅದು ಕಂಟಿನ್ಯೂಸ್ ಆಗುತ್ತೋ ಇನ್ನೊಂದು ಇಡೀ ವಾಕ್ಯ ನೋಡ್ಕೋಬೇಕು.
ನೋಡ್ರಿ, ನಾನು ಈ ಕವನವನ್ನು ನಾನು ಬರೆಯುತ್ತಿದ್ದೇನೆ, ಕಂಟಿನ್ಯೂಸ್. ನಿನ್ನೆಯಿಂದ ಬರೆಯುತ್ತಿದ್ದೇನೆ, 2 ದಿನಗಳಿಂದ ಬರೆಯುತ್ತಿದ್ದೇನೆ, 10 ಗಂಟೆಗಳಿಂದ ಬರೆಯುತ್ತಿದ್ದೇನೆ. ಈಗ ಇಂದ ಅಂತ ಬಂದಾಗ ಆ ಸಮಯದಿಂದ ಇನ್ನೂ ನಡೀತಾ ಇದೆ, ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಈ ಪರ್ಫೆಕ್ಟ್ ಕಂಟಿನ್ಯೂಸ್ ರಚನೆ ವರ್ಬಿನ ರೂಪ ಹೆಂಗಿರುತ್ತೆ ಅಂದ್ರೆ ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ಐಎನ್ಜಿ. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್. ನೋಡೋಣ ಏನಾಗುತ್ತೆ. ಬರೆಯುತ್ತಿದ್ದೇನೆ, ಅದನ್ನೇ ಸ್ವಲ್ಪ ನಾನು ಭಿನ್ನವಾಗಿ ಹೇಳಿ ಕೇಳ್ತೀನಿ. ಬರೆಯುತ್ತಲೇ ಇದ್ದೇನೆ, ಕೂಡಿಸಿ ಬರೆದಾಗ ಬರೆಯುತ್ತಲಿದ್ದೇನೆ. ಬರೆಯುತ್ತಿದ್ದೇನೆ, ಬರಿತಾ ಇದ್ದೇನೆ ಅಂದಾಗ ನಾವು ಕಂಟಿನ್ಯೂಸ್ ಅಂತ ಒಂದೇ ನಿರ್ಧಾರ ಮಾಡ್ಕೋಬಾರ್ದು. ಮತ್ತೆ ವಾಕ್ಯ ನೋಡೋದು. ಆ ವಾಕ್ಯದಲ್ಲಿ ಏನಾದ್ರು ಇಂದ ಒಂದು ಸಮಯ ಸೂಚಿಸಿದ ಪದ ಬಂದಿತ್ತಂದ್ರೆ ಅದು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಅದೇ ಫಾರ್ಮುಲಾ ಯಾವುದು? ಸಬ್ಜೆಕ್ಟ್ ಯಾವುದು? ನಾನು. ವರ್ಬ್ ಯಾವುದು? ಬರೆಯುತ್ತಿದ್ದೇನೆ, ಹ್ಯಾವ್ ಬೀನ್ ರೈಟಿಂಗ್ ದಿಸ್ ಪೋಯಮ್ ಸಿನ್ಸ್ ಯೆಸ್ಟರ್ಡೇ. ಮುಗಿಯಿತು. ಈ ರೀತಿ ನಾವು ಸರಳವಾಗಿ ಕನ್ನಡ ವಾಕ್ಯಗಳನ್ನ ಗುರುತಿಸೋದು ಕಲಿಬೇಕು. ಆ ಗುರುತಿಸತಕ್ಕ ಟೆನ್ಸ್ ಮತ್ತು ಅದರ ಸೂತ್ರಗಳು ತಲೆಯಲ್ಲಿರಬೇಕು. ಸೂತ್ರ ಇರೋದು ಒಂದೇ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಈ ವರ್ಬ್ ನನ್ನ ಕ್ರಿಯೆ ಸಮಯದಂಗೆ ಹೆಂಗೆ ಕನ್ನಡದ ಕ್ರಿಯಾಪದ ರೂಪ ಬದಲಾಯಿಸ್ತಾ ಹೋಗುತ್ತೋ ಹಂಗೆ ಇಂಗ್ಲಿಷ್ ನಲ್ಲಿ ಬದಲಾಯಿಸಬೇಕು. ರೈಟ್ ಬರೆಯುತ್ತೇನೆ, ಆಮ್ ರೈಟಿಂಗ್ ಬರೆಯುತ್ತಿದ್ದೇನೆ, ಬರೆದಿದ್ದೇನೆ, ಹ್ಯಾವ್ ರಿಟನ್, ಬರೆಯುತ್ತಲಿದ್ದೇನೆ, ಹ್ಯಾವ್ ಬೀನ್ ರೈಟಿಂಗ್. ಇದು ಬಹಳ ಸರಳ ಸಿದ್ಧ ಸೂತ್ರ ಇದೆ. ನಾವು ಕಷ್ಟ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ನಾವು ವ್ಯತ್ಯಾಸಗಳನ್ನ ನೋಡ್ಕೊಂಡು ನಾವು ಬೇಕಾದಂತ ವಾಕ್ಯಗಳನ್ನು ಮಾಡ್ಕೊಳ್ಬಹುದು. ನೋಡಿ, ಅವನು ಇಂದು ಬೆಂಗಳೂರಿಗೆ ಹೋಗುತ್ತಾನೆ, ಹೋಗುತ್ತಾನೆ ವರ್ಬ್, ಅವನು ಸಬ್ಜೆಕ್ಟ್, ಹೋಗ್ತಾನೆ, ಮುಂದೆ ಹೋಗ್ತಾನೆ. ಓ ಸಿಂಪಲ್. ಏನಪ್ಪ? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ವರ್ಬ್ ಮೇನ್ ವರ್ಬ್. ಹಿ ಗೋಸ್ ಟು ಬೆಂಗಳೂರು ಟುಡೇ. ಅವರು ಇಂದು ನನ್ನನ್ನು ಭೇಟಿಯಾಗುತ್ತಾರೆ ವರ್ಬ್, ಅವರು ಸಬ್ಜೆಕ್ಟ್. ಫಾರ್ಮುಲಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಿಕ್ಸ್. ಸಬ್ಜೆಕ್ಟ್ ಅವರು, ದೇ. ವರ್ಬ್ ಭೇಟಿಯಾಗುತ್ತಾರೆ, ಮೀಟ್, ದೇ ಮೀಟ್ ಟುಡೇ. ಅವಳು ನನಗೆ ಇಂದು ಒಂದು ಪತ್ರವನ್ನು ಕೊಡುತ್ತಾಳೆ ವರ್ಬ್, ಅವಳು ಸಬ್ಜೆಕ್ಟ್. ಶಿ ಗಿವ್ಸ್ ಮೀ ಅ ಲೆಟರ್ ಟುಡೇ. ನನ್ನ ಗೆಳೆಯರು ಇಂದು ನನ್ನ ಮನೆಗೆ ಬರುತ್ತಾರೆ ವರ್ಬ್, ನನ್ನ ಗೆಳೆಯರು ಸಬ್ಜೆಕ್ಟ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಸಿದ್ಧ ಸೂತ್ರ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ನನ್ನ ಗೆಳೆಯರು, ಮೈ ಫ್ರೆಂಡ್ಸ್. ವರ್ಬ್ ಬರುತ್ತಾರೆ, ಕಮ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಟು ಮೈ ಹೌಸ್ ಟುಡೇ, ಮೈ ಫ್ರೆಂಡ್ಸ್ ಕಮ್ ಟು ಮೈ ಹೌಸ್ ಟುಡೇ. ಮುಗಿಯಿತು. ಹಂಗೆ ಕಂಟಿನ್ಯೂಸ್ ಅಲ್ಲಿ ನೋಡ್ರಿ, ಅವರು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಮೇನ್ ವರ್ಬ್, ಅವರು ಸಬ್ಜೆಕ್ಟ್. ನನ್ನ ಗೆಳೆಯರು ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದಾರೆ, ನನ್ನ ಗೆಳೆಯರು ಸಬ್ಜೆಕ್ಟ್. ನೋಡಿ ಫಾರ್ಮುಲಾ ಸಿದ್ಧ ಸೂತ್ರ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಆ ವರ್ಬಿನ ರೂಪ ಕಂಟಿನ್ಯೂಸ್ ಏನಾಗುತ್ತೆ? ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ದೇರ್. ನಿನ್ನ ಗೆಳೆಯನು ನನಗೆ 2 ಪುಸ್ತಕಗಳನ್ನು ಕೊಟ್ಟು ಇದ್ದಾನೆ, ಮೇನ್ ವರ್ಬ್. ನಿನ್ನ ಗೆಳೆಯನು ಸಬ್ಜೆಕ್ಟ್, ಕೊಡೋಕ ಕ್ರಿಯೆ ಮಾಡಿ ನಾವು. ಯುವರ್ ಫ್ರೆಂಡ್ ಪರ್ಫೆಕ್ಟ್ ಐತಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ವರ್ಬ್ ಪರ್ಫೆಕ್ಟ್ ನಲ್ಲಿ ಇದೆ, ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪಿ ಫಾರ್ಮ್. ಯುವರ್ ಫ್ರೆಂಡ್ ಹ್ಯಾಸ್ ಗಿವನ್ ಮೀ 2 books ಟುಡೇ. ನಾವು 10 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ 10 ವರ್ಷಗಳಿಂದ. ಓ ಪರ್ಫೆಕ್ಟ್ ಕಂಟಿನ್ಯೂಸ್. ನಾವು ಸಬ್ಜೆಕ್ಟ್. ಭಾರತೀಯರು ನ್ಯಾಯಕ್ಕಾಗಿ ಹೋರಾಡುತ್ತಲಿದ್ದಾರೆ ಮೇನ್ ವರ್ಬ್, ಭಾರತೀಯರು ಸಬ್ಜೆಕ್ಟ್. ಪರ್ಫೆಕ್ಟ್ ಕಂಟಿನ್ಯೂಸ್. ದ ಇಂಡಿಯನ್ಸ್ ಹ್ಯಾವ್ ಬೀನ್ ಫೈಟಿಂಗ್ ಫಾರ್ ಜಸ್ಟಿಸ್ ಫಾರ್ 10 years. ಈ ರೀತಿ ಸಿದ್ಧ ಸೂತ್ರ, ಒಂದೇ ಸೂತ್ರ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಆದರೆ ಈ ವರ್ಬ್ ನನ್ನ ಕ್ರಿಯೆ ಸಮಯಕ್ಕನುವಾಗಿ ಕನ್ನಡದಲ್ಲಿ ಬರೆಯುತ್ತೇನೆ, ಬರೆಯುತ್ತಿದ್ದೇನೆ, ಬರೆದಿದ್ದೇನೆ, ಬರೆಯುತ್ತಲಿದ್ದೇನೆ ಹಂಗಾಗುತ್ತೆ. ಹಂಗೆ ಇಂಗ್ಲಿಷ್ ನಲ್ಲಿ ರೈಟ್, ಆಮ್ ರೈಟಿಂಗ್, ಹ್ಯಾವ್ ರಿಟನ್, ಹ್ಯಾವ್ ಬೀನ್ ರೈಟಿಂಗ್. ಇದಕ್ಕೆ ಅನುಕೂಲವಾಗಿ ಬೇಕಾದ ಕ್ರಿಯಾಪದಗಳು ಅಷ್ಟೇ ಆಗ್ತವೆ. ಹೋಗುತ್ತಾನೆ ಗೋಸ್, ಹೋಗುತ್ತಿದ್ದಾನೆ ಈಸ್ ಗೋಯಿಂಗ್, ಹೋಗಿದ್ದಾನೆ ಹ್ಯಾಸ್ ಗಾನ್, ಹೋಗುತ್ತಲಿದ್ದಾನೆ ಹ್ಯಾಸ್ ಬೀನ್ ಗೋಯಿಂಗ್. ಈ ವರ್ಬಿನ ರೂಪಗಳನ್ನು ನೀವು ಒಂದ್ಸಲ ಮನನ ಮಾಡ್ಕೊಳ್ಬೇಕು. ನಂತರ ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಇದರ ನಂತರ ಆಬ್ಜೆಕ್ಟ್. ಇಷ್ಟು ಬರೆಯೋದು ಬಿಟ್ಟರೆ ಮತ್ತೇನಿಲ್ಲ. ಇದು ನಾನು ಉದಾಹರಣೆಗೋಸ್ಕರ ಈ ವಿಡಿಯೋದಲ್ಲಿ ಕೇವಲ ಪ್ರತಿನಿಧಿಯಲ್ಲಿ ಬರುವಂತ ವಾಕ್ಯಗಳನ್ನು ನಾನು ಉದಾಹರಣೆಗೆ ಚರ್ಚೆ ತಗೊಂಡೆ. ಹಂಗೆ ನಾವು ಪಾಸ್ಟ್ ಟೆನ್ಸ್ ಮಾಡಬಹುದು, ಅಲ್ಲಿ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್, ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸಿದ್ಧ ಸೂತ್ರ ಇಷ್ಟೇ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಅದೇ ವರ್ಬ್ ಮೇನ್ ವರ್ಬ್ ಪಿಟಿ ಫಾರ್ಮ್, ಸಿಂಪಲ್ ಪಾಸ್ಟ್ ಟೆನ್ಸ್. ಸೇಮ್ ಫಾರ್ಮುಲಾ ಆಮ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಮ್ ಆರ್ ಈಸ್. ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ವಾಸ್ ವರ್ಬ್. ಏನಾಗುತ್ತಾ? ಐ ಆಮ್ ರೈಟಿಂಗ್ ಇದ್ದಿದ್ದು ಐ ವಾಸ್ ರೈಟಿಂಗ್ ಅ ಪೋಯಮ್ ಯೆಸ್ಟರ್ಡೇ.
ಇಲ್ಲಿ ಬರೆದಿದ್ದೇನು ಸೇಮ್ ಆರ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್. I had written a poem yesterday. ಓಕೆ, ಬರೆಯುತ್ತಲಿದ್ದೇನು ಸೇಮ್ ಫಾರ್ಮುಲಾ. I had been writing this poem since yesterday. ನಿನ್ನೆ ತನಕ ಬರೆಯುತ್ತಲಿದ್ದೇನೆ. ಈ ರೀತಿ ಪದೇ ಪದೇ ಈ ವಿಡಿಯೋ ನೋಡೋದ್ರಿಂದ ಈ ಸಿದ್ಧ ಸೂತ್ರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮಗೆ ಬೇಕಾದಂತ ವಾಕ್ಯಗಳನ್ನು ರಚನೆ ಮಾಡ್ಕೊಳ್ರಿ. ಆ ವಾಕ್ಯಗಳನ್ನು ಗುರುತಿಸ್ರಿ. ವರ್ಬ್ ಯಾವುದು, ಸಬ್ಜೆಕ್ಟ್, ಅಬ್ಜೆಕ್ಟ್ ಯಾವ ಕಾಲದಲ್ಲಿ ಬರುತ್ತೆ ನಿರ್ಧಾರ ಮಾಡಿ ಇಂಗ್ಲಿಷ್ ಸೂತ್ರಕ್ಕನುವಾಗಿ ಇಂಗ್ಲಿಷ್ ವಾಕ್ಯ ರಚನೆ ಮಾಡಿ. ಇದು ಕಷ್ಟದ ಕೆಲಸ ಅಲ್ಲ, ಸ್ವಲ್ಪ ಏಕಾಗ್ರತೆ ಮತ್ತು ತಕ್ಕ ಮಟ್ಟಿಗೆ ಪರಿಶ್ರಮ ಮತ್ತು ನಿರಂತರ ಸಾಧನೆ ಇದ್ರೆ ಖಂಡಿತವಾಗಿ ನೀವು ಇಂಗ್ಲಿಷನ್ನು ಕಲಿಯಬಹುದು. ಆದ್ರಿಂದ ಈ ವಿಡಿಯೋ ತಮಗೆ ಅತ್ಯುಪಯುಕ್ತವಾದಂಥ ಮಾಹಿತಿ ಕೊಟ್ಟಿದೆ ಅನ್ನೋದು ನನ್ನ ಭರವಸೆ. ಆದ್ರಿಂದ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗಿಡಗಳಿಗೆ ಅದನ್ನು ಶೇರ್ ಮಾಡಿಕೊಡ್ರಿ. ಮತ್ತು ಇಂಗ್ಲಿಷ್ ಕಲಿಸುವಂಥ ಒಂದು ಹೆಗ್ಗುರಿಯಿಂದ ಸರಳವಾದಂಥ ಮಾರ್ಗಗಳ ಮೂಲಕ, ಸೂತ್ರಗಳ ಮೂಲಕ ಕಲಿಸಬೇಕು ಅನ್ನೋ ಒಂದು ಹೆಗ್ಗುರಿಯಿಂದ ಹೊಂಟಂತ ನಮ್ಮ ಈ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ, ಅದಕ್ಕಾಗಿ ತಮ್ಮ ಅತ್ಯಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಮುಂಬರುವ ಪ್ರತಿಯೊಂದು ವಿಡಿಯೋ ತಮಗೆ ಉಪಯುಕ್ತವಾದ ಮಾಹಿತಿ ಮತ್ತು ಜೊತೆಗೆ ಭರವಸೆಯನ್ನು ಕೊಡುತ್ತೆ ಅನ್ನೋ ಭರವಸೆ ನನಗಿರೋದ್ರಿಂದ ಮುಂದಿನ ವಿಡಿಯೋಗಾಗಿ ಮತ್ತೆ ನಾವು ನೀವು ಕಾಯೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.